ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲರೂ ಒಟ್ಟಿಗೆ ಎಲ್ಲರೂ ಒಂದು ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳು ಅಲ್ಲಿಗೆ ಹೋಗೋಣಮ್ಮ ಇಲ್ಲಿಗೆ ಹೋಗೋಣಮ್ಮ ಅಂತ ಕೇಳ್ತಾನೇ ಇದ್ದರು. ದೇವಸ್ಥಾನಕ್ಕೆ ಹೋಗೋಣ ಅಂದರೆ ತುಂಬ ರಶ್ ಇರುತ್ತೆ, ಬಿಸಿಲು ಬೇರೆ. ಅದಕ್ಕೋಸ್ಕರ ಒಂದೇ ಒಂದಿನ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿ ಒನ್ ಡೇಗೆ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? RR ರೆಸಾರ್ಟ್ಗೆ. ಅಲ್ಲಿಗೆ ಹೋದ್ವಿ, ತುಂಬ ರಿವ್ಯೂ ನೋಡಿದ್ವಿ. RR ರೆಸಾರ್ಟ್ ತುಂಬ ಚೆನ್ನಾಗಿದೆ. ರವಿ, ಎಲ್ಲಿಗೆ ಬಂದಿದ್ಯಾ? ನಾನು RR ರಿಟ್ರೀಟ್ಗೆ ಎಂಜಾಯ್ ಮಾಡಕ್ಕೆ ಬಂದಿದ್ದೀನಿ. ಹೌದಾ? ಸಮೇತ. ಎಲ್ಲಿದೆ ನಿಮ್ಮ ಫ್ಯಾಮಿಲಿ? ನನ್ನ ಫ್ಯಾಮಿಲಿ ಬಂದು ವಿಡಿಯೋ ಮಾಡ್ತಾ ಇದ್ದೆ. ಇಲ್ಲಿ ನಮ್ಮ ಪುಟ್ಟ ಮರಿ ಇಲ್ಲಿ ಇದೆ, ಅಲ್ಲಿ ಒಬ್ಬ ಅಲ್ಲಿ ಹೋಗ್ತಾವನೆ, ನಮ್ಮ ಅತ್ತೆ. ಮತ್ತು ಅಲ್ಲಿಗೆ ಎಂಟ್ರಿ ಕೊಟ್ವಿ. ಅಲ್ಲಿ ಎಂಟ್ರಿ ಕೊಟ್ಟೋದ್ಮೇಲೆ ನಾವು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ವಿ. ಇನ್ನು ಬ್ಯಾಲೆನ್ಸ್ ಎಲ್ಲ ಕಟ್ಬಿಟ್ಟು ಅವರೊಂದು ಟ್ಯಾಗು ಕೊಡ್ತಾರೆ. ಆ ಟ್ಯಾಗ್ನೆಲ್ಲ ಎಲ್ಲರ ಕೈಗೂ ಹಾಕೋಬೇಕು. ಅದೆಲ್ಲರ ಕೈಗೂ ಹಾಕೊಂಡ್ಮೇಲೆ ಅವ್ರು ಎಂತಿಂಥ ಪ್ಲೇಸ್ಗೆ ಹೋಗಬೇಕು, ಈ ಥರ ಅಡ್ವೆಂಚರ್ಸ್ ಇದೆ, ಈ ಥರ ರೆಸ್ಟೋರೆಂಟು ಎಲ್ಲೆಲ್ಲಿ ಏನೇನಿದೆ, ಆಟ ಆಡೋದೆಲ್ಲಿದೆ, ಊಟ ಮಾಡೋದೆಲ್ಲಿದೆ, ಸೊ ಅದನ್ನೆಲ್ಲ ನಮಗೆ ಗೈಡ್ಲೈನ್ಸ್ ಕೊಡ್ತಾರೆ. ಅದನ್ನೆಲ್ಲ ಗೈಡ್ಲೈನ್ಸ್ ಎಲ್ಲ ತೊಗೊಂಡು ನಾವು ಬಂದು ತಿಂಡಿ ಮಾಡೋಕ್ಕೆ ಅಂತ ಬಂದ್ವಿ. ತಿಂಡಿ ಎಲ್ಲ ಮಾಡಿದ್ವಿ. ಇಲ್ಲಿ ತಿಂಡಿ ಅನ್ಲಿಮಿಟೆಡ್ ಇರೋದ್ರಿಂದ ನಮ್ಗೆ ಏನು ಬೇಕೋ ಅದನ್ನು, ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ಕೊಂಡಿದ್ವಿ. ತಿಂಡಿ ಮಾತ್ರ ತುಂಬ ಚೆನ್ನಾಗಿತ್ತು. ಕೇಸರಿಬಾತು, ಉಪ್ಪಿಟ್ಟು, ದೋಸೆ, ಇಡ್ಲಿ, ವಡೆ, ತುಂಬ ಮೊಟ್ಟೆನೂ ಸಹ ಇತ್ತು. ನಾವು ಎಷ್ಟು ಬೇಕಾದ್ರೂ ಹಾಕೋ ತಿನ್ಬೋದಿತ್ತು. ಅದಾದಮೇಲೆ ನಮಗೊಂದು ಲಾಕರ್ ಕೊಡ್ತಾರೆ. ಅದಕ್ಕೆ 200 ರುಪೀಸು ಡೆಪಾಸಿಟ್ ಮಾಡಬೇಕು. 100 ರುಪೀಸು ರೀಫಂಡಬಲ್ ಇರುತ್ತೆ. ತುಂಬ ಹೆಂಗಿದೆ ಅಂದರೆ ರೆಸಾರ್ಟು ತುಂಬ ಗ್ರೀನಿನರಿ ಆಗಿದೆ, ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾವು ಗೇಮ್ ಕಡೆ ಹೋದ್ವಿ. ನನ್ನ ಮಗ ಫಸ್ಟು ಜಿಪ್ ಲೈನ್ ಆಡ್ದ. ನನ್ನ ಮಗನೂ ಜಿಪ್ ಲೈನ್ ಆಡಬೇಕು ಅಂತ ಆಟ ಆಡ್ದ. ಅದಾದಮೇಲೆ ನಾನು ಆಟ ಆಡಿದೆ ಜಿಪ್ ಲೈನ್. ನಾನು, ನಮ್ಮ ಹಸ್ಬೆಂಡು, ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲ ಆಡಿದ್ರು. ಅಕ್ಕನ ಮಕ್ಕಳು ಇಬ್ಬರು ಆಡಿದ್ರು. ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಸೇಫ್ಟಿ ಕೂಡ ಇತ್ತು. ನಮಗೇನು ಅದು ಭಯ, ಒಂದು ಸ್ವಲ್ಪ ಭಯ ಅನಿಸುತ್ತೆ. ಒಂದು 10 ಇಳಿದ್ಮೇಲೆ ಒಂದು 5 ಸೆಕೆಂಡ್ ಅಲ್ವಾ, ತುಂಬ ಚೆನ್ನಾಗಿ ಅನಿಸುತ್ತೆ. ಒಂಥರ ಆಕಾಶದಲ್ಲಿ ಹಾಡೋ ಥರ ಆಗುತ್ತೆ. ಸೊ ಅಲ್ಲಿ ಸುತ್ತಮುತ್ತ ಮಾತ್ರ ತುಂಬ ಚೆನ್ನಾಗಿದೆ. ಅದಾದಮೇಲೆ ನಮ್ಮ ಹಸ್ಬೆಂಡು ಸೈಕ್ಲಿಂಗ್ ಆಡಬೇಕು ಅಂದರು, ಅದನ್ನು ಆಡಿದ್ರು ಕೂಡ. ತುಂಬ ಚೆನ್ನಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು. ಇನ್ನೊಂದು ಸಲ ಹೋಗಬೇಕು ಅಂತ ಅನ್ನಿಸ್ತು. ಮತ್ತು ನಮ್ಮ ಅಕ್ಕನ ಮಗ ದೊಡ್ಡವನು ಇಂಡೋರ್ ಆ್ಯಕ್ಟಿವಿಟೀಸ್ ಆಡೋಣ ಬನ್ನಿ ಅಂತ ಕರೆದ್ರು. ಅದಕ್ಕೆ ಹೋದ್ವಿ. ಚೆಸ್ಸು, ಕೇರಮ್ಮು, ಬ್ಯಾಟು ಬಾಲು ಅವೆಲ್ಲ ಆಟ ಇತ್ತು. ಈ ಗೇಮ್ ಏನೇ ಹೆಸ್ರು ನನಗೆ ಗೊತ್ತಿಲ್ಲ, ಬಟ್ ಇದೊಂದಿತ್ತು. ಚೆಸ್ ಇತ್ತು, ಬ್ಯಾಟು ಬಾಲು ಎಲ್ಲ ಆಟ ಆಡ್ತಾಯಿದ್ರು. ಏಜ್ ಆದವ್ರಿಗೆ ಒಂದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಒಂದಿನ ಆರಾಮ್ಸೆ ನಾವು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಅದಾದಮೇಲೆ ಇದು ಆಟ ಆಡಿದ್ವಿ. ನಮ್ಮ ಹಸ್ಬೆಂಡು ಮತ್ತು ನಾನು, ನಮ್ಮ ಅಕ್ಕ 3 ಜನ ಆಡಿದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ನಕ್ಕು ಸಾಕಾಯಿತು, ಅಷ್ಟು ಎಂಜಾಯ್ ಮಾಡಿದ್ವಿ ನಾವು. ಅದಾದಮೇಲೆ ವಾಟರ್ ಬಾಲ್ ಅಂತ ಮಕ್ಕಳು ಆಟ ಆಡೋದು ಅಂತಾರೆ, ಬಟ್ ಮಕ್ಕಳಿಗೆ ಆಡೋಕ್ಕಾಗಲ್ಲ ಅದ್ರ ಜೊತೆ. ಅದಕ್ಕೆ ನಾವು ಹೋದ್ವಿ, ಆಟ ಆಡಿದ್ವಿ. ಅದು ನೋಡೋಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ಒಳಗಡೆ ಹೋಗ್ಬಿಟ್ರೆ ಯಾರ ಮೇಲೆ ಯಾರು ಬೀಳ್ತಾರೋ ಅದಂತೂ ಗೊತ್ತಾಗಲ್ಲ. ನೋಡ್ಕೊಂಡು ಆಡಬೇಕು. ಚಿಕ್ಕ ಮಕ್ಕಳನ್ನಂತೂ ಒಳಗಡೆ ಅಂತೂ ಬಿಟ್ಬಿಟ್ರೆ ಅವ್ರ ಮೇಲೆ ನಾವು ಮಲ್ಕೊಬಿಡ್ಬೇಕಾಗುತ್ತೆ. ಯಾಕಂದರೆ ಉಲ್ಟಾ ಹೋಗ್ತಾ ಇರುತ್ತಲ್ಲ ಬಾಲು, ಅದಕ್ಕೆ ಅದು ಆ ಥರ ಆಗುತ್ತೆ. ಸೊ ಹುಷಾರಾಗಿ ಇದು ಮಾಡ್ಕೋಬೇಕು. ಅದಂತೂ ತುಂಬ ನಕ್ಕಿದ್ದೀವಿ. ಅಂದರೆ ಇದೊಂದೇ ಗೇಮಲ್ಲಿ ತುಂಬ ಇದು ಮಾಡಿ ಎಂಜಾಯ್ ಮಾಡಿದ್ದೀವಿ ಮಾತ್ರ. ತುಂಬ ಚೆನ್ನಾಗಿತ್ತು ಮಾತ್ರ ಇದು. ನಾವು ಯಾವ ಗೇಮು ಬಿಡಲಿಲ್ಲ. ಆಲ್ಮೋಸ್ಟ್ ಎಲ್ಲ ಗೇಮು ಕವರ್ ಮಾಡಿದ್ವಿ. ನಾನು ಆಡಿದೆ. ಒಂದು 2 ರೌಂಡಿಗೆ ನಾನು ಬಿದ್ದುಬಿಟ್ಟೆ.
ಅಷ್ಟು ಇದಾಗಿ ನಾವು ಇಡೋಕ್ಕಾಗಲ್ಲ, ಹೆಣ್ಮಕ್ಳಲ್ವ ನಾವು. ಆದರೂ ಧೈರ್ಯ ಮಾಡಿ ಕೂತ್ಕೊಂಡೆ ಆಡ್ಬೋದು ಅಂತ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಅದು ಏನು ಅಂತ. ತುಂಬ ಭಯ ಆಗ್ತಿತ್ತು. ಅದು ಎಲ್ಲರೂ ಇರ್ತಾರಲ್ಲ ಹೆಂಗಪ್ಪ ಅನ್ನೋ ಥರ. ಆಮೇಲೆ ಒಂದು 2 ರೌಂಡಿಗೆ ಬಿದ್ದೇ ಬಿಟ್ಟೆ ನಾನು. ಅದಾದಮೇಲೆ ವೇವ್ ಪೂಲ್ ಅಂತ ಇರುತ್ತೆ. ಸ್ವಿಮ್ಮಿಂಗ್ ಪೂಲು ಇದೆ ಮತ್ತು ಕಿಡ್ಸ್ಗೂ ಸಪ್ರೇಟಾಗಿದೆ. ಬಟ್ ನಮಗೆ ವೇವ್ ಪೂಲ್ ತುಂಬ ಕಂಫರ್ಟ್ ಆಯಿತು, ಯಾಕಂದರೆ ಮಕ್ಕಳಿಗೆ ಆರಾಮ್ಸೆ ಆಟ ಆಡಿಸ್ಬೋದು. 2 ಟೈಮ್ಸು ವೇವ್ ಪೂಲಲ್ಲಿ ಬಿಡೋಕ್ಕೆ ಆಟ ಆಡೋಕ್ಕೆ ಬಿಡ್ತಾರೆ. 1 ಅವರಲ್ಲಿ ವೇವ್ ಬರುತ್ತೆ, ವೇವ್ ಬಂದು ಹೋಗುತ್ತೆ. ಬಟ್ ಆ ಟೈಮಲ್ಲಿ ಮಾತ್ರ ಮಸ್ತಾಗಿತ್ತು, ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ. ನೀರು ಅಷ್ಟೇ ತುಂಬ ಕ್ಲೀನಾಗಿತ್ತು. ಮಕ್ಕಳಿಗೆ ಯಾವುದೇ ಒಂದು ಇದಾಗಲ್ಲ, ನಮಗೆ ಭಯ ಇಲ್ಲ. ನಮ್ಮ ಹಸ್ಬೆಂಡು ಈಜು ಹೊಡೆದ್ರು. ಆವಾಗಲೇ ಒಂದು ಸ್ವಲ್ಪ ಸೆಲ್ಫಿ ತೊಗೊಳ್ಳೋಣ ಅಂತ ತೊಗೊಂಡ್ವಿ, ಯಾಕಂದರೆ ನಾವು ಪದೇ ಪದೇ ಹೋಗೋಕ್ಕಾಗಲ್ಲಲ್ಲ ಇಂಥ ಕಡೆ ಎಲ್ಲ. ಸೊ ಫೋಟೋಗಳು ತೊಗೊಂಡ್ವಿ. ಮಧ್ಯಾಹ್ನ ಊಟ ಮಾತ್ರ ಮಸ್ತಾಗಿತ್ತು. ಫಿಶ್ ಅಂತ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಹಾಕಿಸ್ಕೊ ತಿನ್ಬೋದು. ಬಿರಿಯಾನಿ, ಚಿಕನ್ ಗೊಜ್ಜು. ನಾವು ನಾನ್ ವೆಜ್ ಆಗಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂದ್ವಿ. ನಾನು ನಾನ್ ವೆಜ್ ಊಟದ ಫೋಟೋ ತೊಗೊಳಕ್ಕಾಗಲಿಲ್ಲ. ಸೊ ಹಂಗಾಗಿ ಆ ಫೋಟೋ ಇಲ್ಲ. ಬಟ್ ನೀರಲ್ಲೇ ನಾವು ಜಾಸ್ತಿ ಹೊತ್ತು ಇದ್ದಿದ್ದು. ಮಧ್ಯಾಹ್ನ ತನಕ ಡ್ರೈ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಅದಾದಮೇಲೆ ಜಂಪಿಂಗ್ ಇತ್ತು, ಸ್ಕೂಟರ್ ರೈಡ್ ಇತ್ತು. ಅದು ಯಾವುದಕ್ಕೂ ನಾವು ಹೋಗಲಿಲ್ಲ, ಅದು ಪೇ ಮಾಡೋದಾಗಿತ್ತು. ಸೊ ಹಂಗಾಗಿ ನಾವು ನೀರಲ್ಲೇ ಆಲ್ಮೋಸ್ಟ್ ಇದು ಮಾಡಿದ್ವಿ. ವೇವ್ ಪೂಲ್ ಸ್ಟಾರ್ಟ್ ಆಗೋ 1 ಅವರ್ ಇರುತ್ತೆ. ಅದಕ್ಕೆ ವಿತ್ ಸಾಂಗ್ ಹಾಕ್ತಾರೆ. ಆವಾಗಂತೂ ಮಸ್ತಾಗಿರುತ್ತೆ. ನಾವು ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಡ್ಯಾನ್ಸ್ ಗೀನ್ಸ್ ಎಲ್ಲ ಆಡಿಕೊಂಡು ಎಲ್ಲ ಮಾಡಿದ್ವಿ. ಜನ ಮಾತ್ರ ತುಂಬ ರಶ್ ಇತ್ತು. ವೀಕೆಂಡ್ ಆಗಿರೋದ್ರಿಂದ. ವೀಕ್ ಡೇಸ್ ಹೋದರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಅನಿಸುತ್ತೆ. ನಾವು ವೀಕೆಂಡ್ ಹೋಗಿರೋದ್ರಿಂದ ನಮಗೆ ತುಂಬ ಇದಾಯಿತು, ಮಾತ್ರ ಸ್ಟಾರ್ಟ್ ಆಯಿತು. ವೇವ್ ಹೆಂಗೆ ಬರುತ್ತೆ ಅಂದರೆ ಹಿಂಗೆ ಎತ್ಕೊಬಂದು ಹಿಂದಕ್ಕೆ ಬಿಸಾಕಿರುತ್ತೆ. ಮಕ್ಕಳನ್ನೆಲ್ಲ ಮುಂದೆ ಕರ್ಕೊಂಡು ಹೋಗಬೇಡಿ ಅಂತ ಹೇಳಿದ್ರು. ಆಲ್ಮೋಸ್ಟ್ ನಾವು ಹಿಂದೆನೇ ಇದ್ವಿ, ಯಾಕಂದ್ರೆ ನನ್ನ ಮಗಳು ಚಿಕ್ಕವಳಾಗಿರೋದ್ರಿಂದ ನಾವು ಮುಂದೆ ಹೋಗಲಿಲ್ಲ. ಒಂದು ಸ್ವಲ್ಪ ಹೊತ್ತು ಹೋದ್ವಿ, ಅದಾದಮೇಲೆ ಹಿಂದೆ ಬಂದುಬಿಟ್ವಿ. ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ನೀರಲ್ಲಿ. ನೀವು ಹೋಗಿ, ತುಂಬ ಚೆನ್ನಾಗಿದೆ ಮಾತ್ರ. ಊಟ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಬೆಳಗ್ಗೆ ತಿಂಡಿನೂ ಅಷ್ಟೇ, ಮಧ್ಯಾಹ್ನ ಊಟನೂ ಅಷ್ಟೇ. ಸಂಜೆ ಸ್ನ್ಯಾಕ್ಸ್ ಕೊಡ್ತಾರೆ, ಟೀ ಜೊತೆ ಬಜ್ಜಿ ಕೊಡ್ತಾರೆ. ತುಂಬ ವರ್ತ್ ಅನ್ನಿಸ್ತು ನನಗೆ ಟ್ರೀಟು. ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಕೂತ್ಕೊಂಡು. ನಾವು ತುಂಬ ಟೈಮ್ ಮಾತಾಡಲ್ಲ, ಬಟ್ ಇದು ನೋಡಿದ್ರೆ ನಾವು ತುಂಬ ಇಷ್ಟಪಟ್ಟು ನಾವು ಆಟ ಆಡ್ತೀವಿ ಕೂಡ. ಮತ್ತು ನಾನು ಮತ್ತು ನಮ್ಮ ಹಸ್ಬೆಂಡ್ ಒಂದು ಸಾಂಗ್ ಆಡಿದ್ವಿ. ನನಗದು ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮು ನಾನು ನಮ್ಮ ಹಸ್ಬೆಂಡ್ ಡ್ಯಾನ್ಸ್ ಮಾಡಿರೋದು. ನಾನು ಏನು ಡ್ಯಾನ್ಸರಲ್ಲ, ನಮ್ಮ ಹಸ್ಬೆಂಡ್ ಏನು ಡ್ಯಾನ್ಸರಲ್ಲ. ಬಟ್ ಎಲ್ಲರೂ ಹೋಗೋ ಕಡೆ ಈ ಥರ ಇದ್ರೇ ಅದು ಚೆಂದ ಅನಿಸುತ್ತೆ. ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಆಟ ಆಡಿದ್ರೆ ಅವ್ರು ಏನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅಂತ ನಾವು ಆಟ ಆಡದೆ ಡ್ಯಾನ್ಸ್ ಮಾಡಿದೆ. ನಮ್ಗೆ ಡ್ಯಾನ್ಸ್ ಬರೋಲ್ಲ ಅಂದ್ಬಿಟ್ಟು ಹಂಗೆ ಹಿಂಗೆ ಆಡಿದ್ರೂ ಏನೋ ನಮ್ಗೆ ಹೆಂಗೆ ಬರುತ್ತೋ ಅದೇ ಥರ ಹಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಸೊ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಕುಣಿದು ಕಾಲೆಲ್ಲ ನೋವು ಬಂದುಬಿಡ್ತು. ನನ್ನ ಮಗ ಅಂತೂ ಯಾವಾಗಲೂ ಡ್ಯಾನ್ಸ್ ಆಡೋನೇ ಅಲ್ಲ, ಬಟ್ ಎಷ್ಟು ಎಂಜಾಯ್ ಮಾಡ್ದೆ. ನಮ್ಮ ಅಕ್ಕನ ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು. ನಮ್ಮ ಭಾವ ತುಂಬ ಕಾಮಿಡಿ ಮಾಡ್ತಾರೆ. ಅವರು ಅಷ್ಟೇ ಅಷ್ಟು ನಕ್ಕೊತ ಎಂಜಾಯ್ ಮಾಡಿದ್ರು. ನಮ್ಮಮ್ಮ ಸೀರೆ ಹಾಕೋರೋದ್ರಿಂದ ಪೂಲ್ಗೆಲ್ಲ ಬಿಡಲಿಲ್ಲ ಅವ್ರಿಗೆ, ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಆಟ ಆಡೋದಕ್ಕೆ. ನಮ್ಗೆ ತುಂಬ ಬೇಜಾರಾಯಿತು, ನಮ್ಮಮ್ಮ ಬರಲ್ವಲ್ಲ ಆಟ ಆಡೋದಕ್ಕೆ ಅಂತ. ಮತ್ತು ರೈನ್ ಡ್ಯಾನ್ಸು ಸ್ಟಾರ್ಟ್ ಆಯಿತು 3:30ಗೆ. ಸೊ ಆವಾಗ ಆ ಟೈಮಲ್ಲಿ ನಮ್ಮಮ್ಮ ಆಡ್ಬೋದಲ್ವ ಯಾವುದು ಈ ಗೇಮ್ನ, ಇದನ್ನಾರು ರೈನ್ ಡ್ಯಾನ್ಸ್ನಾರು ಅಂದ್ಬಿಟ್ಟು ನಾನು ನಮ್ಮಮ್ಮನ ಕರ್ಕೊಬಂದು ನಮ್ಮಮ್ಮನ ಒಂದು ಸ್ವಲ್ಪ ಹೊತ್ತು ನೆನೀಲಿ ಅಂತ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೆನೆಸಿ ಅಲ್ಲೊಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ವಿ. ರೈನ್ ಡ್ಯಾನ್ಸು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಮತ್ತು ವಿತ್ ಮ್ಯೂಸಿಕ್ಕು, ಮೇಲಿಂದ ನೀರು ಬರ್ತಾ ಇರುತ್ತೆ. ಆಡೋದಕ್ಕೆ ಒಂದು ಎನರ್ಜಿ ಇರುತ್ತೆ. ಅಕ್ಕಪಕ್ಕ ಮತ್ತು ತುಂಬ ಹುಡುಗರು ಹುಡುಗಿರಂತೂ ಜೋಶ್ ಅಂತೂ ನೋಡಬೇಕಾಗಿತ್ತು. ಸುತ್ತಮುತ್ತ ತುಂಬ ಎಂಜಾಯ್ ಮಾಡ್ಕೊಂಡು ಆಡ್ತಾಯಿದ್ರು. ಆ ಥರ ಇದ್ದರೆ ನಮಗೂ ಖುಷಿ ಆಗುತ್ತೆ, ಯಾಕಂದರೆ ನಾವು ಮಾಡಬೇಕು ಅಂತ ಅನಿಸುತ್ತೆ. ನಾವೊಂದು ಸ್ವಲ್ಪ ನಾಚಿಕೆ ಪಟ್ಕೋತಾ ಇದ್ದೆ ಮುಂಚೆ ಎಲ್ಲ, ಏನೋ ಯಾರು ಏನು ಅಂದ್ಕೋತಾರೋ ನಾವು ಡ್ಯಾನ್ಸ್ ಮಾಡೋದು ನೋಡಿದ್ರೆ ಅಂತ. ಬಟ್ ಈಗ ತುಂಬ ಯಾರು ಏನು ಅಂದ್ಕೊಂಡ್ರೆ ಏನೋ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ಕೋತೀವಿ. ಸೈಡಲ್ಲಿ ನಮ್ಮದು ನಮ್ಮ ಹಸ್ಬೆಂಡ್ದು ಒಂದು ಫೋಟೋ ತೊಗೊಂಡ್ವಿ, ಫ್ಯಾಮಿಲಿ ಫೋಟೋ.
ಅದಾದಮೇಲೆ ನನ್ನ ಮಗಳು ನನ್ನ ಎತ್ಕೋಪ ಅಂತ ಹೇಳಿದ್ಲು. ನಮ್ಮ ಹಸ್ಬೆಂಡ್ ಅವ್ರು ನಮ್ಮ ಮೇಲ್ಗಡೆ ಕೂರಿಸ್ಕೊಂಡು ಮಹೇಂದ್ರ ಬಾಹುಬಲಿ ಥರ ಬರ್ತಾಯಿದ್ರು. ಅದಾದಮೇಲೆ ಕಿಡ್ಸ್ಗೂ ತುಂಬ ಆಟಗಳಿತ್ತು. ಅವರು ಚೆನ್ನಾಗಿ ಆಟ ಆಡಿದ್ರು. ಅವ್ರಿಗಿರೋ ಎಲ್ಲನೂ ಇದೆ, ಜಾರೋ ಬಂಡೆ ಆಗಿರ್ಬೋದು, ಬಟ್ ಈ ಥರ ವಾಕ್ ಮಾಡೋದು, ಹತ್ತೋದು. ನನ್ನ ಮಕ್ಳಿಗಂತೂ ಅಲ್ಲಿಂದ ಬರೋದಕ್ಕೆ ಇಷ್ಟನೇ ಇಲ್ಲ. ಅಮ್ಮ ಇಲ್ಲೇ ಇರೋಣಮ್ಮ, ನೈಟು ಇಲ್ಲೇ ಇರೋಣಮ್ಮ, ಇಲ್ಲೇ ಸ್ಟೇ ಮಾಡೋಣಮ್ಮ ಅಂತೆಲ್ಲ ಹೇಳ್ತಿದ್ರು. ಬಟ್ ನಾವು ಡೇ ಔಟ್ ಮಾತ್ರ ತೊಗೊಂಡಿದ್ದು, ನೈಟೆಲ್ಲ ಇರಲಿಲ್ಲ, ಬರೀ ಅಲ್ಲಿಗೆ ಮಾತ್ರ ಹೋಗಿದ್ವಿ. ಬಟ್ ಒಂದಿನವೇ ನಮಗೆ ಓಕೆ ಅನ್ನಿಸ್ತು. ನೈಟ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ, ಫೈರ್ ಕ್ಯಾಂಪೆಲ್ಲ ಇರ್ತಿತ್ತು. ನನ್ನ ಮಗಳು ತುಂಬ ಎಂಜಾಯ್ ಮಾಡಿದ್ಲು, ಇನ್ನೂ ಇಲ್ಲೇ ಇರೋಣಮ್ಮ ಅಂತ. ತುಂಬ ಗೇಮ್ಸ್ ಇತ್ತು ಮಾತ್ರ ಮಕ್ಳಿಗೂ, ಪ್ರತಿಯೊಂದು ಆಡೋ ಥರ. ಮತ್ತು ನಮ್ಮ ಹಸ್ಬೆಂಡು ಒಂದೆರಡು ಫೋಟೋ ತುಂಬ ಚೆನ್ನಾಗಿತ್ತು ಮಾತ್ರ. ವೀಡಿಯೋ ಮಾಡ್ಕೊಳ್ಳೋಣ, ನಡ್ಕೊಬರ್ತೀನಿ ವೀಡಿಯೋ ಮಾಡು ಅಂತ. ಅದಾದಮೇಲೆ ಲಾಸ್ಟಲ್ಲಿ ನಾವು ಮಾವಿನಕಾಯಿ ಮತ್ತು ಸಪೋಟ ಮರ ಇತ್ತು ಅಲ್ಲಿ, ಅದ್ರ ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಎಲ್ಲ ಫ್ಯಾಮಿಲಿ ಫೋಟೋ ತೊಗೊಂಡ್ವಿ. ಜೊತೆಗೆ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಫೋಟೋ ತೊಗೊಂಡ್ವಿ. ಜೊತೆಗೆ ನಮ್ಮ ಅಮ್ಮನೂ ಕೂಡ ಒಂದು ಫೋಟೋ ತಗೊಳ್ತು. ನಮ್ಮ ಅಮ್ಮನೂ ತುಂಬ ಎಂಜಾಯ್ ಮಾಡ್ತು. ಬಟ್ ನೀರಲ್ಲಿ ಆಟ ಆಡೋಕ್ಕಾಗಲಿಲ್ಲ ನಮ್ಮಮ್ಮ. ಲಾಸ್ಟಲ್ಲಿ ಮುಗೀತು, ಬಾಯ್ ಮಾಡಿ ತುಂಬ ಎಂಜಾಯ್ ಮಾಡಿದ್ವಿ. ನೀವು ವಿಸಿಟ್ ಕೊಡಿ, ಬಾಯ್.